ದಿನಕ್ಕೆ ಒಬ್ಬೊಬ್ರು ಒಂದು 5ರಿಂದ ಒಂದು 8 ಗಂಟೆ 10 ಗಂಟೆ ವ್ಯರ್ಥ ಮಾಡ್ತಾರೆ. 1 ಅವರ್ ಹೋಗಿ ವಾಕ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. 1 ಅವರ್ ಒಂದು ಅರ್ಧ ಗಂಟೆ ಧ್ಯಾನ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆದ್ರೆ ದಿನನಿತ್ಯ ಟೈಮ್ ಪಾಸ್ ಮಾಡ್ತಾರೆ. ಆಮೇಲೆ ಸಂಜೆ ಆದ್ರೆ ಕೇಳೋದೇನು ಅಂತಂದ್ರೆ ಇಲ್ಲಿ ಬಂದವ್ರನ್ನ, "ಏನಮ್ಮ ನನಗೆ ಟೈಮೇ ಇಲ್ಲ ಗುರೂಜಿ. ನನಗೆ ಟೈಮೇ ಸಿಗಲ್ಲ." ವಾಹ್! 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 ಏನ್ ಡೈಲಾಗ್ ಅಂತಂದ್ರೆ ನಂಗೆ ಟೈಮೇ ಸಿಗಲ್ಲ. ಇದಕ್ಕೆಲ್ಲ ಟೈಮ್ ಇರ್ತದೆ. ಮೊಬೈಲ್ ನೋಡಕ್ಕೆ, ರೀಲ್ಸ್ ನೋಡಕ್ಕೆ, ಎಲ್ಲದಕ್ಕೂ ಅದ್ಭುತವಾಗಿ ಟೈಮ್ ಇರ್ತದೆ. ಆದ್ರೆ ಎಕ್ಸರ್ಸೈಸ್ ಮಾಡಕ್ ಟೈಮ್ ಇಲ್ಲ ಇವ್ರ ಹತ್ರ. ಏನನ್ನ ಮಾಡಬೇಕು, ಇದನ್ನ ಮಾಡಿದ್ರೆ ನಾನು ಬೆಳೆದೇ ಬೆಳಿತೀನಿ ಅಂತ ಗೊತ್ತು. ಆದ್ರೆ ಅದನ್ನ ಮಾಡಕ್ ಟೈಮ್ ಇಲ್ಲ. ಏನನ್ನ ಮಾಡಬಾರ್ದು, ಇದಕ್ಕೆ ಹೆಚ್ಚು ಟೈಮ್ ಕೊಡ್ತಾರೆ. ಈ 80-20 ಪ್ರಿನ್ಸಿಪಲ್, ಶ್ರೀಮಂತರು 20%, ಇನ್ನು ಮಿಕ್ಕದವರು ಇಡೀ ಸಮಾಜದಲ್ಲಿರೋರು ಎಲ್ಲರೂ 80%. ಅದೇ ತರ ನಿಮ್ಮ ಜೀವನದಲ್ಲೂ ಅಷ್ಟೇ. ನೀವು ಯಾಕಿನ್ನೂ ಬೆಳೆದಿಲ್ಲ, ಅಭಿವೃದ್ಧಿ ಆಗಿಲ್ಲ, ಸಮೃದ್ಧಿ ಆಗಿಲ್ಲ, ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ಅಡೆತಡೆಗಳು, ಕುಂದುಕೊರತೆಗಳು, 108 ವಿಘ್ನಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದ್ರೆ 80% ಸಮಯವನ್ನ ಪ್ರತಿಯೊಬ್ಬ ಮನುಷ್ಯ ಹಾಳು ಮಾಡ್ತಾನೆ, ದುಂದು ವೆಚ್ಚ ಮಾಡ್ತಾನೆ. 1,00,000 ಸ್ಯಾಲ್ರಿ ಬಂತು, ಒಂದು 70,000 ರೂಪಾಯಿ ಅವ್ನ ಖರ್ಚು ವೆಚ್ಚಗಳಿಗೆ ಬೇಕು, ಒಂದು 30,000 ರೂಪಾಯಿ ಮಿಕ್ತದೆ. ಅದನ್ನ ಏನೋ ಒಂದು ಚಟಗಳಿರ್ತವೆ, ಒಂದು 5,000ನೋ 10,000ನೋ ಖರ್ಚು ಮಾಡ್ಕೊತಾನೆ, ಇನ್ನು 20,000ನ ಇನ್ವೆಸ್ಟ್ ಮಾಡ್ತಾನೆ. ಆದ್ರೆ ದಡ್ಡ ಏನು ಮಾಡ್ತಾನೆ, 1,00,000 ತಗೊಂಡೋಗಿ ಜೂಜಾಡ್ಬಿಟ್ಟು ಬಂದಿದ್ದ ದಿವಸನೇ ಎಲ್ಲ ಸಾಲ ಮಾಡ್ಬಿಟ್ಟು ಮತ್ತೆ ಬಂದು ಕೂತ್ಕೊಂಡು ₹1 ಇಲ್ಲ. ರಾತ್ರಿ 12:30 1 ಗಂಟೆಗೆ ಬಂದ ಸ್ಯಾಲ್ರಿ ದಿವಸ ದುಡ್ಡಿಲ್ಲ. ಯಾಕೆಂದ್ರೆ ಎಲ್ಲ ದುಂದು ವೆಚ್ಚ ಮಾಡ್ಬಿಟ್ಟು